ಫೈನ್ ಸರ್. ಸೀನಪ್ಪ ಅಂದ್ರೆ ಯಾರು ಅಂತ ಗೊತ್ತಾಗಲ್ಲ. ಎತ್ತಿನ ಸೀನಪ್ಪ ಅಂದ್ರೇನೆ ಗೊತ್ತಾಗೋದು. ಎತ್ತಿನ ಸೀನಪ್ಪ ಅಂದ್ರೆ ಗೊತ್ತಾಗೋದು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಎತ್ತಿನ ಸೀನಪ್ಪ, ಮಂಡ್ಯ, ಗಾಂಧಿನಗರ, 3ನೇ ಕ್ರಾಸು. ಓಕೆ ಸರ್, ಏನ್ ಅನ್ಸ್ತದೆ ಜಾತ್ರೆ ನಿಮ್ಗೆ? ಮದ್ದೂರ್ ಜಾತ್ರೆ. ಮದ್ದೂರ್ ಜಾತ್ರೆ ಚೆನ್ನಾಗ್ ಮಾಡವ್ರೆ. ಈ ವರ್ಷ ಚೆನ್ನಾಗ್ ಮಾಡವ್ರೆ. ಚಾಂಪಿಯನ್ ಪ್ರೈಸ್ 22 ಲಕ್ಷ. 22 ಅಲ್ಲ, 2 ಲಕ್ಷ. ಒಂದು ಪ್ರೈಸ್ 1 ಲಕ್ಷ 50,000. 3ನೇದು ಇದ್ದವೆಲ್ಲ 10,000, ಒಂದು 15. ಓಕೆ, ಚೆನ್ನಾಗ್ ಮಾಡವ್ರೆ. ಚೆನ್ನಾಗ್ ಮಾಡವ್ರೆ. ಈಗ ನೀವು ಎಷ್ಟೊತ್ತೆ ರಾಸುಗಳನ್ನ ಕರ್ಕೊಂಡ್ ಬಂದಿದ್ದೀರಾ? ನಾನು ಒಂದು 60 ವರ್ಷದಿಂದ ಮಾಡ್ತೇನೆ ಇವನೇ. ಎಲ್ಲ ಪ್ರಶಸ್ತಿ ಪತ್ರ ನನ್ನ ಹತ್ರ ಇದೆ. ಯಾರ ನನ್ಗೆ ಇದ್ರ ಬಗ್ಗೆ ಚಾಲೆಂಜ್ ಮಾಡೋದಿದ್ರೆ ಬಂದು ನನ್ ಮೇಲೆ ಮಾಡ್ಬೋದು ಪ್ರಶಸ್ತಿ ಪತ್ರ. ಆಯ್ತಾ? ಈಗ ಫಸ್ಟ್ ಕೆಂಗಲ್ಲು 2 ಗ್ರಾಮ್ ಚಿನ್ನ, ಇದೇ ನಾಲ್ಕಲ್ ನೆತ್ತು. ಆಯ್ತಾ? ತಿರ್ಗಾ ಅದಾಯ್ತಲೆ ಸಿಹಳಿ. ಇದು ಸಿಹಳಿ ಅಂತೀನಿ, ಸಾರಿ, ಇದು ಮುಡುಕ್ತಾರೆ. ಅಲ್ಲೊಂದ್ ಪ್ರೈಸ್, ಎಲ್ಲ ಫಸ್ಟ್ ಪ್ರೈಸ್ ಅದು. 3ನೇದು ಹೋಗಿ ಯಜಮಾನ್ರೆ. 3ನೇದು ಬೇಬಿ 3 ಗ್ರಾಮ್ ಚಿನ್ನ. 4ನೇದು ಸಿಹಳಿ 1 ಗ್ರಾಮ್ ಚಿನ್ನ, 5 ಗ್ರಾಮ್ ಬೆಳ್ಳಿ, ಸಿಲ್ವರ್ ಜುಬ್ಲಿ. ಓಕೆ, ಸೊ ಈ ತರ ಎಲ್ಲಾ ಕಡೆ ನೀವು ಚಾಂಪಿಯನ್ ಎಲ್ಲ. ಆಮೇಲೆ ಎಲ್ಲ ಕಡೆ ಎಲ್ಲ ಫಸ್ಟ್ ಪ್ರೈಸ್ ಅದು. ಆಮೇಲೆ ಚಟ್ನಲ್ಲಿ 20,000 ಫಸ್ಟ್ ಪ್ರೈಸ್. ಓಕೆ, ರೈತರ ದಿನಾಚರಣೆ 10,000. ಈ ವರ್ಷ ಜನವರಿಯಿಂದ ಇಲ್ಲಿ ಗಂಟ 6 ಪ್ರೈಸ್ ಮಾಡವೆ. 6 ಪ್ರೈಸ್. ಓಕೆ, ಇಲ್ಲಿ ಗಂಟ. ಅಂದ್ರೆ ಈಗ ನೀವು ಎಲ್ಲೇ ಹೋದ್ರು ಪ್ರೈಸ್ ನಾನು ಸೋಕಿಯತ್ತೆ ಮಾಡ್ಕೊಬತ್ತಾ ಇರೋದು. ಮಂಡ್ಯದವ್ರು ಎತ್ತಿನ ಸೀನಪ್ಪ ಅಂದ್ರೆ ಯಾರು ರೀತ್ ಭಾಗ ಕೇಳಿದ್ರೆ ಹೇಳ್ತಾರೆ. ಸರ್, ಈಗ ನೀವು ಅಂದ್ರೆ ಇದ್ರಲ್ಲಿ ಕೆಲಸ ಮಾಡ್ಸೋದೇ ಇಲ್ವಾ? ಮಾಡಿಸ್ತೀವಿ. ಕೆಲಸ ಮಾಡಿಸ್ತೀವಿ. ಎಲ್ಲ ಕುಣ್ಕೊಂಡ್ ಇರಕ್ಕಾಗೋದಿಲ್ಲ, ಎಲ್ಲ ಮಾಡಿಸ್ತೀವಿ. ಎಷ್ಟ್ ಬೇಕಷ್ಟು ಉಳುಕ್ ಕಟ್ಟೋದಿಲ್ಲ. ಗಾಡಿ ಕೆಲಸ, ಗೊಬ್ಬರ ಹೊಡೆಯೋದು, ಹುಲ್ಲು ಹಾಕ ಬರುದು, ಇವು ಮಾಡಿಸ್ತೀವಿ. ಇವೆಲ್ಲ ದೊಡ್ಡ ಬಂಡವಾಳ ಇತ್ತಲ್ವಾ. ಇವೆಲ್ಲ ಈಗ ಹೊಡಿಕೆ ನಮ್ ಕೈಲಿ ಆಯ್ತದ. 80 ವರ್ಷ. ಈಗ 80 ವರ್ಷದ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಂಡು 70 ವರ್ಷದ ಮೇಲೆ 22 ತಿಂಗಳು ಆಯ್ತು. 10/3/47 ಡೇಟ್ ಆಫ್ ಬರ್ತ್. ಅಂದ್ರೆ ಸ್ವತಂತ್ರ ಬಂದಾಗ ಹುಟ್ಟಿದ್ದು. ಎಜುಕೇಶನ್ ಮಂಡ್ಯ ಇದ್ರಲ್ಲೇ ಓದಿದ್ದು. ಮುನ್ಸಿಪಲ್ ಹೈಸ್ಕೂಲ್ ನಲ್ಲಿ, ಕಚೇರಿ ಸ್ಕೂಲ್ ನಲ್ಲಿ ಎಜುಕೇಶನ್. ಇಷ್ಟೆಲ್ಲ ಮಾಡ್ಕೊಂಡು ಇನ್ನು ನಾ ರೈತರ ಕೆಲಸ ಮಾಡ್ತಾ ಇವ್ನೆ. ರೈತರಿಗೆ ಯಾವ ಸರ್ಕಾರ ಬಂದ್ರು ಹೆಲ್ಪ್ ಮಾಡ್ತಾ ಇಲ್ಲ. ಇಲ್ಲ, ಹಂಗೆ ಏನ್ ಮಾಡಿರಿ ಈಗ? ಓಕೆ ಸರ್, ಈಗ ಇಷ್ಟೆಲ್ಲ ಮಾಡ್ಕೊಂಡ್ ಬರ್ತಾ ಇದೀರಾ. ನೀವು ಹಿರಿತಲೆ ನಿಮ್ಮನ್ನ ಎಲ್ಲ ನೋಡಿ ಸುಮಾರು ಕಡೆ ಗುರುತಿಸಿ ಎಲ್ಲ ಸನ್ಮಾನ ಎಲ್ಲ ಮಾಡಿದ್ದಾರೆ. ಹೌದು. ಈಗ ಮದ್ದೂರ್ ಜಾತ್ರೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲ, ಜಾತ್ರೆ ಮಾಡಿರೋದು ಸರಿ. ಯಾರು ಎಲ್ಲಾ ರೈತರು ಯಾರ್ಗಾರ ಬರ್ಲಿ, ನನಗೆ ಬರ್ಲಿ ಅಂತೇನು ನಾವು ಇದ್ ಮಾಡ್ತಾ ಇಲ್ಲ. ಎಲ್ಲಾರು ಬಸವಣ್ಣ, ಎಲ್ಲಾ ರೈತರೇನೆ. ಯಾರು ಬಂದ್ರು ನಮ್ಗೆ ಸಮಾಧಾನ. ಓಕೆ, ನಿಮ್ಗೆ ಯಾರಿಗೆ ಬಂದ್ರು ನಿಮ್ಗೆ ಯಾವ ಸಮಾಧಾನ. ಅದ್ರಲ್ಲಿ 2 ಮಾತೇ ಇಲ್ಲ. ಅದು ಡಾಕ್ಟರ್ ತೀರ್ಮಾನ. ಡಾಕ್ಟರ್ ಏನ್ ಮಾಡ್ತಾರೆ, ನಿಶ್ಚಯವಾಗಿ ಮಾಡಿದ್ರೆ ಯಾರ್ಗಾರ ಕೊಟ್ಕಲಿ. ಯಾರ್ಗಾರ ಕೊಡಿ. ಏನ್ರಪ್ಪ ರೈತ್ರೆ, ಸರಿಯಾ ಇಲ್ವಾ? ಹಂಗೆ ಯಾರ್ಗಾರ ಕೊಟ್ಕಲಿ, ಒಳ್ಳೇದು. ಮಾತಾಡ್ಬೇಕು. ಹಂಗೆ ನೀವು ಮಾತಾಡ್ಬೇಕು. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ ಮಾತಾಡ್ಬೇಕು. ರೈತರ ಮಕ್ಕಳು ಇವತ್ತು ಸಾಕ್ತಾ ಇರೋದಕ್ಕೆ ವಿರೋಧ. ಇವಕ್ಕೆ ಕಮ್ಮಿ ಏನು 15 ಲಕ್ಷ 30 ಲಕ್ಷ ಬಂಡವಾಳ ಆಗ್ತಿದೀವಿ. ಒಂದ್ ಹೆಣ್ಣು ಕೊಟ್ರೆ ನಾವು ಸಾಕಲ್ವಾ? ಇಂಜಿನಿಯರೇ ಬೇಕಾ? ನಾ ಸಾಮಾನ್ಯವಾಗಿ ಇವತ್ತೆಲ್ಲ 25,000 30,000 ಸಂಬಳ ತಗೋದ್ಕೆ 25,000 30,000 ಸರ್. 25,000 ಒಬ್ರು ಮಾತಾಡ್ಬೇಕು. 25,000 30,000 ಸಂಬಳ ತಗೋತಾರೆ. ತೊಳಿತಾವ್ರೆ ಬೆಂಗಳೂರಲ್ಲಿ. ಏನು ತೊಳಿಬೇಕು? ಏನು ಮಾಡ್ಬೇಕು? 1-1.5 ಜಮೀನ್ ಮಡಗಿದ್ರೆ ಅಂದ್ರೆ ಈಗ ರೈತರು ಕೂಡ ಯಾರಿಗೇನು ಕಮ್ಮಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಏನ್ ಕಮ್ಮಿ ಇಲ್ಲ ಸರ್. ಸಾಫ್ಟ್ವೇರ್ ಇಂಜಿನಿಯರ್ 1.5 ಲಕ್ಷ ಸಂಬಳ ತಕೊಂಡ್ರು ಒಂದ್ ಜಾತ್ರೆಯಲ್ಲಿ ನಾವು ಅವನು 4 ತಿಂಗಳು ಸಂಬಳ ತಕೋದ ನಾವು ಖರ್ಚು ಮಾಡ್ತೀವಿ. ನಾವು ರೈತಿದ್ರು ಸಣ್ಣಕ್ಕಿ, ಸೋನಾ ಮುಸ್ರಿ, ಇನ್ನೊಂಚೂರು ಬೆಳಿತೀವಿ. ಎಲ್ಲಾನು ಅವರೇ ಊಟ ಮಾಡ್ತಾ ಇರೋದು. ರೈತರು ಮಕ್ಕಳು ಹೆಣ್ಣಿಗೆ ಹೋದ್ರೆ ಕೊಡಲ್ಲಪ್ಪ, ಬೆಂಗಳೂರಲ್ಲಿ ಐತೇನೆ 25,000 ಸ್ಯಾಲರಿ ತಕೊಂಡ್ರು ಅವ್ನ್ ಬಾತ್ರೂಮ್ ತೊಳಿತಾ ಇರ್ತಾನೆ. ನಾವ್ ಏನು ಮಾಡ್ತಾ ಇಲ್ಲ ಹೇಳಿ. ನಾವು ಇದು ಸೇರ್ಸಿ ನಮ್ಗೆ 40 ಜಾತ್ರೆ ಇದೆ. 40 ಜಾತ್ರೆ 40 ಜಾತ್ರೆಗೆ 1.5 ಲಕ್ಷ ಅಂದ್ರೆ 40 ಜಾತ್ರೆಗೆ ಎಷ್ಟಾಯ್ತು ಲೆಕ್ಕ ಹಾಕಿ. ಆಯ್ತಾ? ವರ್ಷ ಪೂರ್ತಿ ಒಂದರ ಎತ್ ಮೇಯಿಸ್ಬೇಕಾರೆ ಒಂದೇರಲ್ಲ ರೈತ ಮೇಯಿಸೋದು 4 ಏರ್ ಮೇಯಿಸ್ತೇನೆ ಅವನು. ನೀವು ತಿಳ್ಕೊಳ್ಳಿ. ಮಾತಾಡಿ. ನಮ್ಗೆ ಅವ್ರದ್ದು ಎಲ್ಲ ಗೊತ್ತು. ಆಯ್ತಾ? ಅಂದ್ರೆ ರೈತರಿಗೆ ಹೆಣ್ಣಿಲ್ಲ ಅಂದ್ರೆ ಏನ್ ಅರ್ಥ?
ಈಗ ರೈತರಿಗೆ ಹೆಣ್ಣಿಲ್ಲ ಅಂತಂದ್ರೆ ಈಗ ರೈತರ ಮನೇಲ್ವೇ ರೈತರಿಗೆ ಕೊಟ್ಟಿ ಮದುವೆ ಮಾಡ್ಬೇಕು ಅಲ್ವಾ? ಮೊನ್ನೆ ಇವನು ನಮ್ಮ ಅಣ್ಣನೇ ಆಗ್ಬೇಕು ಅವನು. ಸಂತೋಷ್ ಅಂದ್ಬಿಟ್ಟು ಇವನು ಸಂತೋಷ್ ಅಲ್ಲ ಮನು ಅಂದ್ಬಿಟ್ಟು ಎಲ್ಲಾ ಜಾತ್ರೆಗಳು ಫೇಸ್ ಮಾಡ್ಕೊಂಡ್ ಬಂದಿದ್ದಾನೆ. ಅವನು ನೆಕ್ಸ್ಟ್ ಮಾತಾಡಿದ ರೈತರ ಮಕ್ಳಿಗೆ ಹೆಣ್ಣಿಲ್ಲ, ಹಳ್ಳಿ ಕಾರ್ ಬೆಳೆಸೋದು ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ. ಇನ್ನು ಕಮ್ಮಿನೇ ಆಗ್ತಾ ಇದೆ ಹೊರತು ಜಾಸ್ತಿ ಆಯ್ತಲ್ಲ. ಈ ಜಾತ್ರೆ ಏನಪ್ಪಾ ಅಂದ್ರೆ ಈ ಜಾತ್ರೆಗೆ 2 ಲಕ್ಷ ಪ್ರೈಸ್ ಇಟ್ಟವ್ರೆ ಅನ್ನೋ ಲೆಕ್ಕಾಚಾರಕ ಜಾಸ್ತಿ ಬಂದಿದೆ ಇತ್ತು. ಮನೆ ತವೆ ಕಟ್ಕೊಂಡ್ ಮೇಯ್ತಾರೆ. ಓಕೆ ಫೈನ್ ಸರ್. ಈಗ ಆಯ್ತು ಆಯ್ತಾ ನಿನ್ ಮಾತು ಮುಗಿಸ ಇನ್ನೇನಾರ ಮಾತಾಡೋದು. ಈಗ ನಾವು 6 ಜಾತ್ರೆ ಇದು ಫಸ್ಟ್ ಎಲ್ಲ ಮಾಡೇವ್ನಿ. ಇದಕ್ಕೆ ಪ್ರಶಸ್ತಿ ಪತ್ರ ಇದೆ. ಯಾರ ನನ್ ಮೇಲೆ ಚಾಲೆಂಜ್ ಮಾಡೋರ್ ಇದ್ರೆ ತಗೊಬನ್ನಿ ಅಂತೇಳಿ ಈ ವರ್ಷ ಮಾಡಿರೋದನ್ನ ಮುಂದಕ್ಕೆ ಹಾಕಪ್ಪ. ಅವ್ರು ಹೋಗ್ಲಿ, ಅವ್ರಿಗೆ ತೊಂದರೆ ಕೊಡ್ಬೇಡಿ ಆಯ್ತಾ? ಎಲ್ಲ ಪ್ರಶಸ್ತಿ ಪತ್ರ ಇದೆ. ನಾನು 60 ವರ್ಷದಿಂದ ಸಾಕ್ತೇನೆ. 79 80ನೇ ವರ್ಷ ಕಾಲ ಹಾಕಿವ್ನಿ. ಈಗ ಜಾಗ ಬಿಡ್ರಪ್ಪ ನೀವು. ಜಾಗ ಎತ್ತು ಕಾಲ್ಗಿಲ್ ಹೋದ್ರು ಬಿಟ್ಟವು. ಆಮೇಲೆ ಮಂಡಿದ ಗಂಡು ಸೋಲಿಲ್ದೆ ಸರ್ದಾರ ಮಂಡಿದ ಗಂಡು ಎತ್ತಿನ ಸೀನಪ್ಪ ಅಂತ ಹೇಳಿ ಎಲ್ಲಾ ಕಡೆನೂ ಮಾಡಿದ್ರು ಸೋಲಿಲ್ದೆ ಸರ್ದಾರ. ನಾನು ನೋಡಿದೀನಿ ನಿಮ್ದು ಎಲ್ಲಾ ಕಡೆ ಯೂಟ್ಯೂಬ್ ಅದು ಪ್ರಶಸ್ತಿ ಪತ್ರ ಇದೆ. ಕಡೆ ಹೋದ್ರು ನೀವು ಅಂಬರೀಶ್ ದೊಡ್ಡಸನ್ ಕೇರಿಯವರು ಸೋಲಿಲ್ದೆ ಸರ್ದಾರ, ನಾನ್ ಮಂಡಿದ ಗಂಡು ಸೋಲಿಲ್ದೆ ಸರ್ದಾರ. ಇದೇ ಹೆಸರು ಇದೆ ಕೊನೆ ತನಕ ದೇವ್ರು ಈ ಬಸವಣ್ಣ ನನ್ಗೆ ಎಷ್ಟು ವರ್ಷ ಆಯುಷ ಆರೋಗ್ಯ ಕೊಟ್ಟಿರ್ತಾನೆ. ಅಲ್ಲಿ ಗಂಟ್ಲು ಇದೇ ವೃತ್ತಿ, ಇದೇ ಚಾಲೆಂಜ್. ಓಕೆ ಸರ್, ಈಗ ಇದು ನೀವು ಎಷ್ಟೊತ್ತೆ ರಾಸುಗಳನ್ನ ಕರ್ಕೊಂಡ್ ಬಂದಿದ್ರಲ್ಲಿ? ಏನ್ ಸರ್, ಎಷ್ಟೊತ್ತೆ ರಾಸುಗಳನ್ನ ಕರ್ಕೊಂಡ್ ಬಂದಿದ್ರ? ಈಗ 2 ಜೊತೆ ಬಂದಿದೆ, 1 ಜೊತೆ ಕೊಟ್ಟ. ಈಗ ಇರೋವೇ ಈ ಒಂದೇ ಜೊತೆ. ಯಾಕೆ ನಾವು ಸುಳ್ಳು ಹೇಳ್ಬೇಕು? ಬಸವಣ್ಣ ಒಂದೇ ಜೊತೆ ಇರೋವು. ನಮ್ ಸ್ನೇಹಿತರು ಒಂದ್ ಕಟಾಕ್ ಅಂದ್ರೆ ಚಪ್ರ ಹಾಕ್ಸಿವ್ನಿ. ಕಟಾಕ್ ಅಂದವ್ರೆ. ಏನೆಲ್ಲಾಗಿದೆ ಸರ್ ಇದಕ್ಕೆ? ಇದು 4 4. ಏನ್ ಹೇಳ್ತಿದ್ದೀರಾ ರೇಟ್? 12.5 ಲಕ್ಷ ಹೇಳ್ತೀನಿ. 12.5 ಲಕ್ಷ ಹೇಳ್ತಿದ್ದೀರಾ? ಓಕೆ. ಮೇವು ಏನೆಲ್ಲ ಹಾಕ್ತಿದ್ರ? ಮೇವು ಎಲ್ಲ ಏನೇನ್ ಬಸವಣ್ಣ ಏನ್ ತಿಂತಾನೆ ನಾವು ಅದ್ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ಏನು ಹೇಳುದಿಲ್ಲ. ಉಳ್ಳಿ ನುಚ್ಚು, ಅಲ್ಜೋಳ, ರವೆ ಬೂಸ, ಗೋಧಿ ಬೂಸ, ಆಯ್ತಾ, ಹಾಲು. ಏನು ಶಕ್ತಿ ಇರೋರು ಬೆಣ್ಣೆನು ಕೊಡ್ತಾರೆ. ನಾನ್ ಕೊಡ್ತೀನಿ ಅಂತಲ್ಲ, ನಾನೇ ದೊಡ್ಡವನಲ್ಲ. ಪುಣ್ಯಾತ್ಮರು ಕೊಡೋರು ಬೇಕಾದಷ್ಟು ಜನ ಅವ್ರೆ. ಹಾಲು, ಬೆಣ್ಣೆ, ತುಪ್ಪವ. ಫೈನ್ ಸರ್. ಇಲ್ಲ, ನಾವು ಅವ್ರ ಹೆಸರನ್ನ ಎತ್ತನ್ ಸೀನಪ್ಪ ಅಂತಾನೆ ನಾವು ಇದ್ ಮಾಡ್ಕೊಂಡಿರೋದು. ಓಕೆ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡ್ತೀರಾ? ಏನ್ ಸರ್ ಕಾಂಟ್ಯಾಕ್ಟ್ ನಂಬರ್? 998 00 ಓಕೆ 5656 2. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.